ಸೋರುತ್ತಿರುವುದು ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಬಸವಕಲ್ಯಾಣ ಶಾಖೆಯ ಗ್ರಂಥಾಲಯ ಶಿಥಿಲಾವಸ್ಥೆಗೆ, ಜೀವಭಯದಲ್ಲಿ ಓದುಗರ ದಿನಚರಿ. ಬಸವಕಲ್ಯಾಣ ನಗರದ ಸರ್ಕಾರಿ ಆರೋಗ್ಯ ಇಲಾಖೆ ಮಾರ್ಗ ಮಧ್ಯದಲ್ಲಿ ಕಂಡುಬರುವ ಬಸವಕಲ್ಯಾಣ ಹೃದಯ ಭಾಗದಲ್ಲಿರುವ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು, ಮಳೆಗಾಲದಲ್ಲಿ ಕಟ್ಟಡದ ಮಹಡಿ ಸೋರುತ್ತಿದೆ. ಇದರಿಂದ ಓದುಗ ಅಭಿಮಾನಿಗಳಿಗೆ ಕುಳಿತುಕೊಳ್ಳಲು ಜೀವಭಯದಲ್ಲಿ ಪತ್ರಿಕೆ, ಪುಸ್ತಕಗಳು ಓದುವಂತಾಗಿದೆ. ಹಲವು ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿ ಓದುಗರ ಜ್ಞಾನಾರ್ಜನೆಗಾಗಿ ಬಂದು ಹೋಗುವಂತಾಗಿದೆ. ಬಸವಕಲ್ಯಾಣ ಶಾಖೆಯ ಗ್ರಂಥಾಲಯ ಸೋರುತ್ತಿರುವ ಕುರಿತು ಸಂಬಂಧಪಟ್ಟ ಮೇಲಧಿಕಾರಿ, ಶಾಸಕರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂಬುದು ಓದುಗರ ಅಳಲಾಗಿದೆ. ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಬಸವಕಲ್ಯಾಣ ಶಾಖೆಯ ಗ್ರಂಥಾಲಯ 50 ರಿಂದ 60 ವರ್ಷಗಳ ಹಳೆಯ ಕಟ್ಟಡದಲ್ಲೇ ಮೌಲಿಕವಾದ ಪುಸ್ತಕಗಳು ನೀಟಾಗಿ ಇಡುವುದಕ್ಕೆ ಸ್ಥಳಾವಕಾಶದ ಕೊರತೆ ಒಂದೆಡೆಯಾದರೆ, ಹಳೆಯ ಕಟ್ಟಡ ಯಾವಾಗ ಬಿದ್ದು ಹೋಗುತ್ತದೋ ಎಂಬ ಜೀವಭಯದಲ್ಲಿ ಓದುವ ಅಭಿರುಚಿಗೆ ತಣ್ಣೀರೆರಚಿದಂತಾಗಿದೆ ಎಂಬುದಂತೂ ಸತ್ಯ. ಗ್ರಂಥಾಲಯದ ಪುಸ್ತಕ ವಿಭಾಗ ಮತ್ತು ನಿಯತಕಾಲಿಕೆ ಪತ್ರಿಕೆಗಳ ವಿಭಾಗ ಸಂಪೂರ್ಣ ಸೋರುತ್ತಿದೆ. ಗ್ರಂಥಾಲಯ ಮಾಳಿಗೆ ಎಂಬಂತೆ ತೀರಾ ಹಳೆಯ ಕಟ್ಟಡ. ಸತತ ಮಳೆ ಬಿದ್ದರೆ ಭಾರೀ ಅನಾಹುತವಾಗುವ ಮುನ್ಸೂಚನೆ ನೀಡುವಂತೆ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ. ಮೌಲ್ಯಯುತ ಪುಸ್ತಕಗಳು ತೊಯ್ದು ಹಾಳಾಗುತ್ತಿದ್ದು, ಪೀಠೋಪಕರಣಗಳ ಕೊರತೆಯಿಂದ ಸಾವಿರಾರು ಪುಸ್ತಕಗಳು ನೆಲದ ಮೇಲೆ ಇಡುವಂಥ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರದ ಅನುದಾನ ಯಾವುದಕ್ಕೋ ವ್ಯಯ ಮಾಡುವ ಜನಪ್ರತಿನಿಧಿ, ಶಾಸಕರು, ಸಂಬಂಧಪಟ್ಟ ಮೇಲಧಿಕಾರಿಗಳು ಇತ್ತ ಕೂಡಲೇ ಗಮನಹರಿಸಿ ಬಸವಕಲ್ಯಾಣ ಶಾಖೆಯ ಗ್ರಂಥಾಲಯ ತೆರವುಗೊಳಿಸಿ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡಲು ಮುತುವರ್ಜಿ ವಹಿಸಬೇಕಾಗಿದೆ ಎಂಬುದು ಓದುಗರ ಮನವಿಯಾಗಿದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎನ್ನುವುದು ಎಷ್ಟು ಸಮಂಜಸವೋ ಅಷ್ಟೇ ಸಮಂಜಸವಾದ ಗ್ರಂಥಾಲಯ ಕಟ್ಟಡ ಸುಸ್ಥಿತಿಯಲ್ಲಿ ಇದ್ದರೆ ಮಾತ್ರ ಓದುಗರಿಗೆ ಯಾವುದೇ ಗ್ರಂಥವನ್ನು ಓದಲು ಉತ್ಸಾಹ ಬರುತ್ತದೆ. ಅದಕ್ಕಾಗಿ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಬಸವಕಲ್ಯಾಣ ಶಾಖೆಯ ಗ್ರಂಥಾಲಯದತ್ತ ಗಮನಹರಿಸಿ ಸಂಬಂಧಪಟ್ಟ ಮೇಲಧಿಕಾರಿಗಳು ಹಾಗೂ ಶಾಸಕರು ಕೂಡಲೇ ಓದುಗರು ನೆಮ್ಮದಿಯಿಂದ ಕುಳಿತುಕೊಂಡು ಓದುವಂಥ ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ. ನಿರ್ಲಕ್ಷಿಸಿದರೆ ಓದುಗರ ಆಸಕ್ತಿಗೆ ತಣ್ಣೀರೆರಚಿದಂತಾಗಿದೆ. ಕೂಡಲೇ ಇತ್ತ ಗ್ರಂಥಾಲಯದ ಸ್ಥಿತಿಗತಿಗೆ ಗಮನಹರಿಸಿ ಸಮಸ್ಯೆ ಇತ್ಯರ್ಥಗೊಳಿಸುವರೇ ಎಂಬುದು ಕಾದು ನೋಡುವಂತಾಗಿದೆ.